ಹಲೋ ವೀಕ್ಷಕರೇ, ತುಂಬ ಜನ ಗುರುಗಳೇ ಈ ಕೆಂಪು ಗುಲಗಂಜಿಯ ಬೆನಿಫಿಟ್ಸ್ ಏನು, ಅದರ ಮಹತ್ವ, ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ಅದ್ರ ಬಗ್ಗೆನೇ ನಿಮಗೆ ಮಾಹಿತಿ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಈ ಕೆಂಪು ಗುಲಗಂಜಿ ಏನಿದೆ ವೀಕ್ಷಕರೇ, ಅದು ಪೂರ್ತಿ ಕೆಂಪಾದರೆ ಪ್ರಳಯವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನು ಕಾಡಿನ ರಾಣಿ ಅಂತ ಕೂಡ ಕರೀತಾರೆ. ಇದಿಷ್ಟು ಮಾತ್ರ ಅಲ್ಲದೆ ಇದನ್ನು ಆಯುರ್ವೇದದಲ್ಲಿ ಕೂಡ ಉಪಯೋಗಿಸ್ತಾರೆ ವೀಕ್ಷಕರೇ. ಇದೆಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಗುಲಗಂಜಿ ಉಪಯೋಗ ಮತ್ತು ಅದರ ಅಪಾಯಗಳನ್ನ ಕುರಿತು ಒಂದಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ತೀನಿ. ಇದು ಆಯುರ್ವೇದದಲ್ಲಿ ಅಷ್ಟೇ ಅಲ್ಲ, ಲಕ್ಷ್ಮೀ ಕಟಾಕ್ಷಕ್ಕೂ ಕೂಡ ತುಂಬಾ ಪಾತ್ರವಾಗುತ್ತಂತೆ ಗುಲಗಂಜಿ. ಒಂದು ಕಾಲದಲ್ಲಿ ಚಿನ್ನ ಅಳತೆ ಮಾಡೋದಕ್ಕೆ ಸಹ ಈ ಗುಲಗಂಜಿನ ಬಳಸ್ತಾಯಿದ್ರು. ಈ ಬೀಜಗಳೊಂದಿಗೆ ಚಿನ್ನವನ್ನು ತೂಗಾಕಿದ್ರೆ ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾಕಾಲ ಪಡೆದಂತೆ ಎಂದು ಜನ ನಂಬ್ತಾರೆ. ಲಕ್ಷ್ಮೀ ದೇವಿಗೆ ಪ್ರಿಯ ಕೂಡ ಹೌದು. ಈ ದಿನಗಳಲ್ಲಿ ಅದೆಷ್ಟೋ ಜನಗಳಿಗೆ ಈ ಬೀಜದ ಬಗ್ಗೆ ಹೆಚ್ಚು ತಿಳಿದಿರುವುದಿಲ್ಲ. ಆದರೆ ಆಯುರ್ವೇದದಲ್ಲಿ ಈ ಬೀಜಗಳ ಉಲ್ಲೇಖ ಇದೆ. ಇವುಗಳನ್ನ ಪೂಜೆಗಳಲ್ಲಿಯೂ ಸಹ ಬಳಸ್ಬೋದು. ಈ ಬೀಜಗಳನ್ನ ದೀಪಾವಳಿ, ಅಕ್ಷಯ ತೃತೀಯ ಹಬ್ಬದಂದು ಪೂಜಿಸಿ ಕುಂಕುಮದೊಂದಿಗೆ ಕೆಂಪು ಬಟ್ಟೆಲ್ಲ ಹಾಕ್ಕೊಂಡು ಗಲ್ಲೆಪೆಟ್ಟಿಗೆಯಲ್ಲಿ ಇಟ್ಕೊಂಡ್ರೆ ಸಂಪತ್ತು, ಹಣಕಾಸು ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಲಕ್ಷ್ಮೀ ಕಟಾಕ್ಷವು ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ ಅನ್ನುವಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಕೆಂಪು ಬಣ್ಣದ ಬೀಜಗಳನ್ನು ಕುಜಗ್ರಹ ಅಂದರೆ ಮಂಗಳದೋಷ ಪರಿಹಾರಕ್ಕೋಸ್ಕರ ಯೂಸ್ ಮಾಡ್ತಾರೆ ವೀಕ್ಷಕರೇ. ಈ ಬೀಜಗಳಲ್ಲಿ ಆಭರಣಗಳನ್ನ ತಯಾರಿಸಿ ಧರಿಸ್ಬೋದು. ಮಕ್ಕಳ ಕೆಟ್ಟ ದೃಷ್ಟಿಗೋಸ್ಕರ ಇದನ್ನು ಕಟ್ತಿದ್ರು. ಭಾರತದಾದ್ಯಂತ ಎಲ್ಲೆಂದರಲ್ಲಿ ಇದರ ವ್ಯಾಪ್ತಿ ಉಂಟು. ಬಯಲು ಸೀಮೆಗಳಲ್ಲಿ ಇದು ಹೆಚ್ಚಾಗಿ ಹೇರಳವಾಗಿ ಕಾಣುತ್ತದೆ. ಇದರ ಉಪಯೋಗ ಏನಂದರೆ, ಈ ಗುಲಗಂಜಿ ಬೇರನ್ನ ಮತ್ತು ಬೀಜವನ್ನು ಚೂರ್ಣ ಮಾಡಿಕೊಂಡು ಎಮ್ಮೆ ಹಾಲಿಗೆ ಹಾಕಿ ಕಲಸಿ ಮೊಸರು ಮಾಡಿ ಬೆಣ್ಣೆ ತೆಗೆದು ನಿತ್ಯವೂ ಒಳಕಿವಿಗೆ ಲೇಪಿಸೋದ್ರಿಂದ ಕಿವಿಯ ತೊಂದರೆಗಳು ವಾಸಿಯಾಗುತ್ತಂತೆ. ಈ ಗುಲಗಂಜಿ ಬೇರನ್ನ ಬಾಯಲ್ಲಿ ಜಿಗಿದು ರಸ ಬಿಟ್ಕೊಳ್ಳೋದ್ರಿಂದ ಉಳುಕೋಲಿನ ತೊಂದರೆ ಏನಿದೆ ಅದು ನಿವಾರಣೆ ಆಗುತ್ತಂತೆ. ಈ ಗುಲಗಂಜಿ ಎಲೆಯ ರಸ ಮತ್ತು ಬೇರನ್ನು ಅರೆದು ಸೇವಿಸೋದ್ರಿಂದ ಈ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಗಂಟಲು ನೋವು ಮತ್ತು ಒಣಕೆ ಮೇನಿರ್ತದೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾಯಿ ಕಡಿದವರಿಗೆ ಈ ಸೊಪ್ಪನ್ನು ಅರೆದು ಎಳ್ಳೆಣ್ಣೆ ಕುಡಿಸ್ತಾರಂತೆ. ತಲೆ ಉಬ್ಬು, ಮೀಸೆ, ಕೂದಲು ಉದುರುತ್ತಿದ್ದರೆ ಈ ಗುಲಗಂಜಿ ಬೇರನ್ನ ನೀರಿನಲ್ಲಿ ತೆಗೆದು ಕೂದಲು ಉದುರೋ ಕಡೆಗೆ ಲೇಪಿಸೋದ್ರಿಂದ ಕ್ರಮೇಣ ಕೂದಲು ಬೆಳೆಯುತ್ತೆ. ಕಾಲು, ಸೊಂಟ ಮತ್ತು ಯಾವುದೇ ಗಂಟು ನೋವಿದ್ದರೆ ಗುಲಗಂಜಿ ಬೀಜವನ್ನು ಪುಡಿ ಮಾಡಿ ಬಿಸಿನೀರಲ್ಲಿ ಕಲಸಿ ಹಚ್ಚೋದ್ರಿಂದ ನೋವು, ಗಂಟು ಕಡಿಮೆ ಆಗುತ್ತಂತೆ. ಬೇಯಿಸಿದ ಗುಲಗಂಜಿನ ಈ ಈಜಿಪ್ಟಲ್ಲಿ ಆಹಾರವಾಗಿ ಸಾಮಾನ್ಯವಾಗಿ ಬಳಸ್ತಾರಂತೆ ವೀಕ್ಷಕರೇ. ವಿಶೇಷ ಸೂಚನೆ ಏನಂದರೆ, ನಾವು ಈ ಗುಲಗಂಜಿ ಉಪಯೋಗ ತಿಳಿದು ಕೂಡಲೇ ನಾವೇ ಖುದ್ದಾಗಿ ಬಳಸಬಾರದು. ಅದನ್ನು ಸರಿಯಾದ ವೈದ್ಯರ ಸಲಹೆ ಮೇರೆಗೆ ಉಪಯೋಗ ಮಾಡೋದು ಉತ್ತಮ. ವೈದ್ಯರಿಗೆ ಅದರ ಸರಿಯಾದ ಪ್ರಮಾಣ ತಿಳಿದಿರ್ತದೆ ವೀಕ್ಷಕರೇ. ಇದರ ಅಪಾಯ, ಈ ಗುಲಗಂಜಿ ಎಷ್ಟು ಉಪಯೋಗವೋ ಅಷ್ಟೇ ಅಪಾಯ. ಅದರಿಂದ ಇದು ಮನುಷ್ಯರಿಗೆ, ಪ್ರಾಣಿಗಳಿಗೆ ತುಂಬಾ ಅಪಾಯಕಾರಿ. ಈ ಗುಲಗಂಜಿ ಸಸ್ಯದ ಬೇರು, ಕಾಂಡ, ಎಲೆ ಎಲ್ಲವೂ ಉಪಯೋಗಕಾರಿ. ಆದರೆ ಬೀಜ ಮಾತ್ರ ನಾಗರಹಾವಿನ ವಿಷಕ್ಕಿಂತಲೂ ತುಂಬ ಅಪಾಯ ವೀಕ್ಷಕರೇ. ಅದರಿಂದ ಯೂಸ್ ಮಾಡಬೇಕಾದ್ರೆ ತುಂಬಾ ಎಚ್ಚರಿಕೆ ಇರಲಿ. ಆಯುರ್ವೇದ ರೀತಿಯಲ್ಲಿ ನೀವು ಯೂಸ್ ಮಾಡೋದು ಬೇಡ, ಆದರೆ ತಾಂತ್ರಿಕ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು. ದೇವಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪಡೆಯೋದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ. ಧನ್ಯವಾದಗಳು.